ಹಾಯ್, ಇದು ಫ್ರೈಡೇ ಮಿನಿ ಲಾಗ್ ಆಗಿರುತ್ತೆ. ನಮ್ಮೂರಿನಲ್ಲಿ ಹಿರಿಯರ ಹಬ್ಬ ಇರೋದ್ರಿಂದ ನಾವು ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಹೊರಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಯಾಕಂದರೆ ಎಕ್ಸಾಮ್ ಇರೋದ್ರಿಂದ ಅವ್ರನ್ನ ಸ್ಕೂಲಿಗೆ ಕಳಿಸ್ಲೇಬೇಕಾಗಿತ್ತು. ಅದರಿಂದ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗಿದ್ವಿ. ಹಾಗೆ ನಮ್ಮೂರು ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಹಾಕಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡು, ಯಾಕಂದರೆ ನಂದೊಂದು ಸ್ವಲ್ಪ ಲೇಟ್ ಆಯಿತು ಮನೆಯಿಂದ ಹೊರಡೋದು. ಅಷ್ಟರೊಳಗೆ ನಮ್ಮ ಆಂಟಿ ಬಂದು ಪೂಜೆ ಎಡೆನೆಲ್ಲ ಕೊಟ್ಬಿಟ್ಟು ಮತ್ತೆ ಮನೆಗೆ ರಿಟರ್ನ್ ಆಗ್ತಾಯಿದ್ರು. ಯಾಕಂದರೆ ನಮ್ಮೂರು ದೇವಸ್ಥಾನದಲ್ಲಿ ನಾವು ಏನೇ ಒಂದು ಎಡೆ ಮಾಡಿದ್ರೂ, ಯಾವಾಗಲಾದರೂ ಆಗಲಿ ಸ್ವೀಟಾರು ಮಾಡಾಗಲಿ ನಾನ್ ವೆಜ್ಜಾರು ಮಾಡಲಿ, ನಮ್ಮ ದೇವ್ರಿಗೆ ಎಡೆ ಕೊಡಲೇಬೇಕು. ಯಾಕಂದರೆ ಅದು ಭಾಳ ಹಿಂದಿನ ಕಾಲದಿಂದನೂ ನಡ್ಕೊಂಬಂದಿರೋ ಪದ್ಧತಿ. ಏನೇ ಒಂದು ಮಾಡಿದ್ರು ದೇವ್ರಿಗೆ ಫಸ್ಟು ಎಡೆ ಕೊಡ್ತೀವಿ. ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಮನೆಯಲ್ಲೇ ಫೋಟೋಗೆ ಎಡೆ ಇಟ್ಬಿಟ್ಟೆ ನಾವು ಊಟ ಎಲ್ಲ ಮಾಡೋ ಅಂಥದ್ದು. ಈಗಲೂ ಹಾಗೆ ನಡೆಸ್ಕೊಂಬಂದಿದ್ದೀವಿ. ಹಾಗೆ ನಾನು ಸ್ವಲ್ಪ ಪೂಜೆ ಎಲ್ಲ ಮಾಡಿ, ಅಪ್ಪಾಜಿ ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಪೂಜೆ ಮಾಡಿದರು. ನಾನು ಹಿರಿಯರ ಆಶೀರ್ವಾದ ಪಡ್ಕೊತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು. ಯಾಕಂದರೆ ಮತ್ತೆ ನಾವು ಸಂಜೆ ರಿಟರ್ನ್ ಆಗೋದಿತ್ತು. ಯಾಕಂದರೆ ನಮ್ಮ ಅತ್ತೆಯವ್ರ ಅಕ್ಕರ ಮನೇಲೂ ಇವತ್ತೇ ಹಬ್ಬ ಇಟ್ಕೊಂಡಿರೋದ್ರಿಂದ ನನ್ನ ಮಕ್ಕಳು 4:45 ಅಷ್ಟರೊಳಗೆ ಬಂದುಬಿಟ್ಟಿರ್ತಾರೆ. ಅಷ್ಟರೊಳಗಡೆ ನಾವು ನಮ್ಮೂರಿಂದ ವಾಪಸ್ ಆಗಬೇಕಾಗಿತ್ತು. ಅದಕ್ಕೆ ನಾವು ಅಮ್ಮನೂ ಅಪ್ಪಾಜಿನೂ ಬೇಗ ಹೋಗಿರಂತಮ್ಮ ಅಂತ ಹೇಳ್ಬಿಟ್ಟು ತುಂಬಾ ಅವರೂ ಬೇಗ ಎಲ್ಲ ಕೆಲಸ ಮಾಡ್ತಿದ್ರು. ನಮ್ಮ ಅಮ್ಮ ನೋಡಿ ಮುದ್ದೆ ಕಟ್ತಾಯಿದೆ. ಅದು ಫುಲ್ ಬ್ಯುಸಿ ಅವತ್ತು. ಎಲ್ಲರಿಗೂ ಊಟ ಬಡಿಸ್ಬೇಕಾಗಿತ್ತು. ಊಟದ ಟೈಮ್ ಆಗಿರೋದ್ರಿಂದ ನಾವೇ ಫಸ್ಟ್ನೇ ಪಂಕ್ತಿಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಆಗ್ತಾಯಿದ್ದೀವಿ. ನೋಡಿ, ಮತ್ತೆ ಸಂಜೆ ನಮ್ಮ ಅತ್ತೆಯವ್ರ ಅಕ್ಕರ ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ, ಇನ್ನೂ ಮಡಕೆ ಸಾಲು ಅವ್ರ ಮನೇಲಿ ಹಾಗೇ ಇದೆ. ಅದು ಲಕ್ಷ್ಮಿ ಕಳೆ ಅಂತೆ. ಆಗ ಅವ್ರ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು